Good morning, students. Welcome you all for this learning session. In this session, we are going to solve a 15 marks problem on marginal costing. This is very important problem. ಪ್ರೀತಿಯ ವಿದ್ಯಾರ್ಥಿಗಳೇ, ಅಡ್ವಾನ್ಸ್ಡ್ ಕಾಸ್ಟ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಸಬ್ಜೆಕ್ಟ್ನ ಮಾರ್ಜಿನಲ್ ಕಾಸ್ಟಿಂಗ್ ಅನ್ನುವಂಥ ಚಾಪ್ಟ್ರಲ್ಲಿ ಈ ದಿನ ನಾವು 15 ಅಂಕಗಳ ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ. ಇದು ನಿಮ್ಮ ಪ್ರಾಬ್ಲಮ್ಮು. ದ ಸೇಲ್ಸ್ ಆ್ಯಂಡ್ ಪ್ರಾಫಿಟ್ ಆಫ್ SKN ಲಿಮಿಟೆಡ್ ಇಸ್ ಆ್ಯಸ್ ಫಾಲೋಸ್ ಫಾರ್ 2015 ಆ್ಯಂಡ್ 16. 2 ವರ್ಷದ ಸೇಲ್ಸು ಮತ್ತು ಪ್ರಾಫಿಟ್ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಇಯರ್ 2015 ಆ್ಯಂಡ್ 16. ಸೇಲ್ಸ್ 9 lakh 15 lakh. 2015ಅಲ್ಲಿ ಸೇಲ್ಸು 9 lakh ಇದೆ, 16ಅಲ್ಲಿ 15 lakh ಇದೆ. ಪ್ರಾಫಿಟ್ 1,50,000 ಇದೆ 2015ಅಲ್ಲಿ, 2016ಅಲ್ಲಿ 4,50,000 ಇದೆ. ಈ ಎರಡು ಇನ್ಫಾರ್ಮೇಷನ್ ಅಂದರೆ ಸೇಲ್ಸು ಮತ್ತು ಪ್ರಾಫಿಟ್ ಇನ್ಫಾರ್ಮೇಷನ್ನ ಇಟ್ಕೊಂಡು ನಾವು ವಿ ನೀಡ್ ಟು ಕ್ಯಾಲ್ಕುಲೇಟ್ PV ರೇಷಿಯೋ, ಪ್ರಾಫಿಟ್ ವಾಲ್ಯೂಮ್ ರೇಷಿಯೋ, ಫಿಕ್ಸ್ಡ್ ಕಾಸ್ಟ್, ಬ್ರೇಕ್ ಇವನ್ ಪಾಯಿಂಟ್, ಪ್ರಾಫಿಟ್ ವೆನ್ ಸೇಲ್ಸ್ ಆರ್ profit when sales are 36 lakhs. Next, sales required to earn a profit of rupees 11,25,000. First one, we have to calculate PV ratio, profit volume ratio. Second one, we have to calculate fixed cost. Next is we have to calculate break even point where sales revenue is equal to cost. Next one is we have to calculate profit when sales is 36 lakh. What is the profit when sales is 36 lakh? Next is we have to calculate sales if profit is 11,25,000. So this is the problem. ಈ ಒಂದು ಪ್ರಾಬ್ಲಮಲ್ಲಿ ನಾವು PV ರೇಷಿಯೋವನ್ನು, ಫಿಕ್ಸ್ಡ್ ಕಾಸ್ಟನ್ನು ಕಂಡುಹಿಡಿಯಬೇಕು, ಜೊತೆಗೆ ಬ್ರೇಕ್ ಇವನ್ ಪಾಯಿಂಟನ್ನು ಕಂಡುಹಿಡಿಯಬೇಕು, ಜೊತೆಗೆ ಪ್ರಾಫಿಟ್ ವೆನ್ ಸೇಲ್ಸ್ ಆರ್ 36 lakh. ಸೇಲ್ಸು 36 lakh ಇದ್ದಾಗ ಪ್ರಾಫಿಟ್ ಎಷ್ಟಾಗುತ್ತೆ, ಹಾಗೆ ಪ್ರಾಫಿಟ್ 11,25,000 ಇರಬೇಕು ಅಂದರೆ ಎಷ್ಟು ಸೇಲ್ಸನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಕ್ಯಾಲ್ಕುಲೇಟ್ ಮಾಡಬೇಕು. 1 by 1 ನೋಡ್ತಾ ಹೋಗೋಣ. ನಮಗೆ ಸೇಲ್ಸು ಮತ್ತು ಪ್ರಾಫಿಟ್ ಇನ್ಫಾರ್ಮೇಷನ್ ಇದೆ. ನಾವು ಮೊದಲನೇದಾಗಿ PV ರೇಷಿಯೋ ಕಂಡುಹಿಡಿಯೋದಕ್ಕಿಂತ ಮುಂಚೆ, ಬಿಫೋರ್ ಕ್ಯಾಲ್ಕುಲೇಟಿಂಗ್ PV ರೇಷಿಯೋ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ವಾಟ್ ಈಸ್ ದ ಚೇಂಜಸ್ ಇನ್ ಸೇಲ್ಸ್ ಆ್ಯಂಡ್ ಪ್ರಾಫಿಟ್. ಇನ್ 2016 ಸೇಲ್ಸ್ ಇಸ್ 15 lakh, ಇನ್ 2015 9 lakh, ಚೇಂಜಸ್ ಇಸ್ 6 lakh. ಹಾಗೆ ಪ್ರಾಫಿಟಲ್ಲೂ ಕೂಡ 1.5 ಲಕ್ಷ ಇದ್ದಿದ್ದು 4.5 ಲಕ್ಷ ಆಗಿದೆ. ಸೊ 3 ಲಕ್ಷ ಚೇಂಜಸ್ ಆಗಿದೆ 2015 ಮತ್ತು 16ನ ಕಂಪೇರ್ ಮಾಡಿಕೊಂಡ್ರೆ. ಸೊ ಇದು ಚೇಂಜಸ್ಸು. ಸೊ ಫಾರ್ಮುಲಾ ಈಸ್ ಫಾರ್ PV ರೇಷಿಯೋ ನಮ್ಮ ನಾರ್ಮಲ್ ಫಾರ್ಮುಲಾ ಏನಿತ್ತು, ಕಾಂಟ್ರಿಬ್ಯೂಷನ್ ಡಿವೈಡ್ ಬೈ ಸೇಲ್ಸ್ ಇಂಟು 100, ಅದಾಗೋದಿಲ್ಲ. ಇಲ್ಲಿ ಬೇರೆ ಫಾರ್ಮುಲಾವನ್ನು ಅಪ್ಲೈ ಮಾಡಬೇಕಾಗುತ್ತೆ. ಏನು? ಚೇಂಜ್ ಇನ್ ಪ್ರಾಫಿಟ್, ಚೇಂಜ್ ಇನ್ ಸೇಲ್ಸ್. ಚೇಂಜ್ ಇನ್ ಪ್ರಾಫಿಟ್ ಇಸ್ 3 lakh, ಚೇಂಜ್ ಇನ್ ಸೇಲ್ಸ್ ಇಸ್ 6 lakh. So PV ratio is 50%. First one, PV ratio, that is change in profit divided by change in sales. ಯಾಕಲ್ಲಿ 100ಇಂದ ಮಲ್ಟಿಪ್ಲೈ ಮಾಡಿದ್ದೀವಿ ಅಂದರೆ ನಮಗೆ ಪರ್ಸೆಂಟೇಜಲ್ಲಿ ಅದು ಬೇಕಾಗುತ್ತೆ. PV ರೇಷಿಯೋ ಅದಕ್ಕೆ ಪರ್ಸೆಂಟೇಜಲ್ಲಿ ಬರೋದಕ್ಕೆ 100ಇಂದ ಮಲ್ಟಿಪ್ಲೈ ಮಾಡಿದ್ದೀವಿ. ಸೆಕೆಂಡ್ ಒನ್, ಕ್ಯಾಲ್ಕುಲೇಷನ್ ಆಫ್ ಫಿಕ್ಸ್ಡ್ ಕಾಸ್ಟ್. ಫಿಕ್ಸ್ಡ್ ಕಾಸ್ಟನ್ನ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ನಮಗೆ ಗೊತ್ತು ಕಾಂಟ್ರಿಬ್ಯೂಷನ್ ಅಂದರೆ ಸೇಲ್ಸ್ ಇಂಟು PV ರೇಷಿಯೋ. ನಮಗೆ ಸೇಲ್ಸ್ ಇನ್ಫಾರ್ಮೇಷನ್ ಇದೆ 2016ಅಲ್ಲಿ. ಎಷ್ಟು ನೋಡಿ, ಇಲ್ಲಿ ಸೇಲ್ಸ್ ಎಷ್ಟು? 5 ಲಕ್ಷ. PV ರೇಷಿಯೋ ಎಷ್ಟು? 50%. 15 lakh ಮೇಲೆ 50% ಅಂದರೆ 7,50,000. ಹಾಗೆ 2015ಅಲ್ಲಿ ಸೇಲ್ಸ್ ಎಷ್ಟಿದೆ? 9 lakh. PV ರೇಷಿಯೋ ಎಷ್ಟಿದೆ? 50%. ಸೊ 4,50,000. ನೆಕ್ಸ್ಟು ನಾವಿಲ್ಲಿ ಫಿಕ್ಸ್ಡ್ ಕಾಸ್ಟನ್ನು ಕಂಡುಹಿಡಿಬೇಕು ಅಂದರೆ ನಾವು ರಿವರ್ಸ್ ಕ್ಯಾಲ್ಕುಲೇಷನ್ಗೆ ಹೋಗ್ತಾ ಇದ್ದೀವಿ. ಕಾಂಟ್ರಿಬ್ಯೂಷನಿಂದ ಫಿಕ್ಸ್ಡ್ ಕಾಸ್ಟ್ ಲೆಸ್ ಮಾಡಿದ್ರೆ ನಮಗೇನು ಸಿಗ್ತಿತ್ತು? ಪ್ರಾಫಿಟ್ ಸಿಗ್ತಾಯಿತ್ತು. ಕಾಂಟ್ರಿಬ್ಯೂಷನಿಂದ ಫಿಕ್ಸ್ಡ್ ಕಾಸ್ಟ್ನ ಲೆಸ್ ಮಾಡಿದ್ರೆ ಪ್ರಾಫಿಟ್ ಸಿಗ್ತಾಯಿತ್ತು. ಸೊ ಅದಕ್ಕೋಸ್ಕರ ಫಿಕ್ಸ್ಡ್ ಕಾಸ್ಟ್ನ ನಾವು ಕಂಡುಹಿಡಿಬೇಕು ಅಂತ ಕಾಂಟ್ರಿಬ್ಯೂಷನಿಂದ ವಿ ಆರ್ ಡಿಡಕ್ಟಿಂಗ್ ಪ್ರಾಫಿಟ್ ಫಾರ್ ಕ್ಯಾಲ್ಕುಲೇಷನ್ ಆಫ್ ಫಿಕ್ಸ್ಡ್ ಕಾಸ್ಟ್. ಕಾಂಟ್ರಿಬ್ಯೂಷನ್ ಲೆಸ್ ಪ್ರಾಫಿಟ್ ಮಾಡಿದಾಗ ನಮಗೇನು ಸಿಗುತ್ತೆ? ಫಿಕ್ಸ್ಡ್ ಕಾಸ್ಟ್ ಸಿಗುತ್ತೆ. 7,50,000 ಲೆಸ್ ಪ್ರಾಫಿಟ್ ಆಫ್ 4,50,000. ಫಿಕ್ಸ್ಡ್ ಕಾಸ್ಟ್ ಇಸ್ 3 lakh. ಇನ್ 2016
ಇನ್ 2015 ಕಾಂಟ್ರಿಬ್ಯೂಷನ್ನು 4.5 ಲಕ್ಷ ಇದೆ, ಪ್ರಾಫಿಟ್ಟು 1,50,000 ಇದೆ. ಸೊ ಫಿಕ್ಸ್ಡ್ ಕಾಸ್ಟು 3 ಲ್ಯಾಕು. ಫಸ್ಟು ನಾವು ಇಲ್ಲಿ ಏನು ಮಾಡ್ಕೊಂಡ್ವಪ್ಪ ಅಂದರೆ ಕಾಂಟ್ರಿಬ್ಯೂಷನ್ನ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ವಿ, ಕಾಂಟ್ರಿಬ್ಯೂಷನಿಂದ ಪ್ರಾಫಿಟ್ನ ಲೆಸ್ ಮಾಡಿದ್ವಿ, ಉಳ್ಕೊಳ್ಳೋದು ಫಿಕ್ಸ್ಡ್ ಕಾಸ್ಟ್. ನೆಕ್ಸ್ಟ್ ಬ್ರೇಕ್ ಇವನ್ ಪಾಯಿಂಟ್ ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡ್ಬೋದು ಇದನ್ನು. ಫಿಕ್ಸ್ಡ್ ಕಾಸ್ಟ್ ಡಿವೈಡ್ ಬೈ ಪಿ ವಿ ರೇಷಿಯೋ. ಎಷ್ಟು ಫಿಕ್ಸ್ಡ್ ಕಾಸ್ಟು? ಎರಡೂ ಕೇಸಲ್ಲಿ ಏನಾಗಿದೆ ಫಿಕ್ಸ್ಡ್ ಕಾಸ್ಟ್ ನೋಡಿ, ಇಲ್ಲಿ 3 ಲ್ಯಾಕ್ ಇದೆಯಾ, ಸೇಮ್ ಇದೆ. ಫಿಕ್ಸ್ಡ್ ಕಾಸ್ಟ್ ಡಿವೈಡ್ ಬೈ ಪಿ ವಿ ರೇಷಿಯೋ 50%. ಸೊ ಬ್ರೇಕ್ ಇವನ್ ಪಾಯಿಂಟ್ ಎಷ್ಟಾಯಿತು? 6 ಲ್ಯಾಕ್ ರುಪೀಸ್ ಆಯಿತು. ಹಾಗೆ ನಾವು 4th ಕ್ವಶನ್ ನೋಡಬೇಕು. ಅಲ್ಲಿ ಪ್ರಾಫಿಟ್ ವೆನ್ ಸೇಲ್ಸ್ ಆರ್ ₹36 ಲ್ಯಾಕ್ಸ್, ಸೇಲ್ಸು 36 ಲಕ್ಷ ಆಗ್ತಿದೆ ಅಂದರೆ ಪ್ರಾಫಿಟ್ ಎಷ್ಟಾಗುತ್ತೆ? ನಾವು ಡೈರೆಕ್ಟ್ ಕಾಂಟ್ರಿಬ್ಯೂಷನ್ಗೆ ಹೋಗಿದ್ದೀವಿ. ಸೇಲ್ಸ್ ಇಂಟು ಪಿ ವಿ ರೇಷಿಯೋ ಇಸ್ ಕಾಂಟ್ರಿಬ್ಯೂಷನ್. ಯಾಕೆ ಹೀಗೆ ಮಾಡ್ತಾಯಿದ್ದಾರೆ? ಸೇಲ್ಸಿಂದ ವೇರಿಯಬಲ್ ಕಾಸ್ಟ್ನ ಲೆಸ್ ಮಾಡಿದಾಗ ಕಾಂಟ್ರಿಬ್ಯೂಷನ್ ಬರುತ್ತೆ, ಕಾಂಟ್ರಿಬ್ಯೂಷನಿಂದ ಫಿಕ್ಸ್ಡ್ ಕಾಸ್ಟ್ನ ಲೆಸ್ ಮಾಡಿದಾಗ ಪ್ರಾಫಿಟ್ ಬರುತ್ತೆ. ನಮಗಿಲ್ಲಿ ಬೇಕಾಗಿರೋದೇನು? ಪ್ರಾಫಿಟ್. ಸೊ ಕಾಂಟ್ರಿಬ್ಯೂಷನಿಂದ ಫಿಕ್ಸ್ಡ್ ಕಾಸ್ಟ್ನ ಲೆಸ್ ಮಾಡಿದ್ರೆ ಪ್ರಾಫಿಟ್ ಸಿಗುತ್ತಾ? ಈಸಿಯಾಗಿ ಸಿಗುತ್ತೆ. ಸೊ ಇಲ್ಲಿ ಕಾಂಟ್ರಿಬ್ಯೂಷನ್ನ ಕ್ಯಾಲ್ಕುಲೇಟ್ ಮಾಡ್ಕೋತಾರೆ. ಕಾಂಟ್ರಿಬ್ಯೂಷನ್ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಫಾರ್ಮುಲಾ ಏನು? ಸೇಲ್ಸ್ ಇಂಟು ಪಿ ವಿ ರೇಷಿಯೋ. ಎಷ್ಟು ಸೇಲ್ಸು? 36 ಲಕ್ಷ, 36 ಲ್ಯಾಕ್ಸ್. ಪಿ ವಿ ರೇಷಿಯೋ ಎಷ್ಟು? 50%. ಸೊ 36 ಲ್ಯಾಕ್ ಇಂಟು 50%, 18 ಲ್ಯಾಕ್ is the contribution. So fixed cost is 3 lakh. Remaining profit is 15 lakh. Next, sales required to earn profit of ₹11,25,000. 11,25,000 ಪ್ರಾಫಿಟ್ ಬರಬೇಕು ಅಂದರೆ ನಮ್ಮ ಸೇಲ್ಸ್ ಎಷ್ಟಿರಬೇಕು? ಡಿಸೈರ್ಡ್ ಸೇಲ್ಸ್ ಈಕ್ವಲ್ಸ್ ಫಿಕ್ಸ್ಡ್ ಕಾಸ್ಟ್ ಪ್ಲಸ್ ಪ್ರಾಫಿಟ್ ಡಿವೈಡೆಡ್ ಬೈ ಪಿ ವಿ ರೇಷಿಯೋ. ಫಿಕ್ಸ್ಡ್ ಕಾಸ್ಟ್ ಎಷ್ಟು? 3 ಲ್ಯಾಕ್. ಎಲ್ಲ ಸರಿ ಸೇಮ್ ಇದೆ. ಹಾಗೆ ಪ್ರಾಫಿಟ್ ಎಷ್ಟು? ಎಲ್ಲಿದೆ ಪ್ರಾಫಿಟ್? ಇದು ನಾವಿಲ್ಲಿ ಬರ್ಕೊಂಡಿದ್ದೀವಲ್ವ, 11,25,000 ಇದೇನೆ. ಸೊ ಪಿ ವಿ ರೇಷಿಯೋ ಎಷ್ಟು? 50%. 3 ಲ್ಯಾಕ್ ಪ್ಲಸ್ 11,25,000 14,25,000 ಆಗುತ್ತೆ, ಡಿವೈಡ್ ಬೈ 50%. ಡಿಸೈರ್ಡ್ ಸೇಲ್ಸ್ ಎಷ್ಟಾಗುತ್ತಪ್ಪ ಅಂದರೆ 28,50,000 ರೂಪಾಯಿ ಆಗುತ್ತೆ. ಥ್ಯಾಂಕ್ ಯು ಸ್ಟೂಡೆಂಟ್ಸ್.